ಆಕ್ಚುಲಿ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಅಂದ್ರೆ ನಾ ಕಾಲೇಜ್ ಲೆಕ್ಚರರ್ ಆಗ್ಬೇಕು. ಆದ್ರೆ ನನಗ್ ಮಕ್ಕಳದೊಂದು ಕನಸಿತ್ತು. ಮಕ್ಕಳದೋಡಿ ನಾನು ಮಾಡ್ಬೇಕು ಅನ್ನೋದೊಂದಿತ್ತು ನನಗೆ ಅದು ಸಿಕ್ಬಿಡ್ತಲ್ಲ. ನಾ ಮುಂದಕ್ಕೆ ಹೋಗ್ಲಿಲ್ಲ. ನಾ ಟೇಲರಿಂಗ್ ವರ್ಕ್ ಮಾಡಿದೆ ಇಡೀ ಓಣಿಗೆನ. ನಾನು ಅದು ಏನು ನಗ್ಲಿ ಟೀಚರ್ ಕಡೆ ಯಾರು ಹೊಲ್ತಾರ, ಯಾರು ನಗ್ಲಿ ಟೀಚರ್, ಅದು ಏನು ಗೊತ್ತಿಲ್ಲ. ಒಟ್ಟು ಸಾಧನೆ ನೀವೆಲ್ಲ ನನಗ್ ಬೆಳೆಸಿರಿ, ಯೋಗಕ್ ಬಂದಾಗ ಬೆಳೆಸಿರಿ. ನಾನು ಈಶ್ವರಿ ವಿದ್ಯಾಲಯದಾಗ ಕ್ಲಾಸ್ ತಗೊಂಡ್ರು 7-8 ಮಂದಿ ಟೀಚರ್ ಆಗ್ಯಾರ. ವಿಜಯಲಕ್ಷ್ಮಿ, ಮುಕ್ತಾ. ಕೇವಲ ಆಸನ ಮಾತ್ರ ಅಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಕಿವಿ ಮಾತನ್ನ ಹೇಳಿದಂತ ಅಣ್ಣನವರಿಗೆ ಅಭಿನಂದನೆಗಳು. ಅದನ್ನ ನಾವೆಲ್ಲ ಮಾಡೋಣಲ್ಲ, ಅದೇನ್ ದೊಡ್ಡದಲ್ಲ. ಅವ್ರಿಗೆ ನಾವು ಇದನ್ನ ಕೊಡೋಣ, ಆಶ್ವಾಸನೆ ಕೊಡ್ಬೋದಲ್ಲ. ಓಕೆ, ಧನ್ಯವಾದಗಳು. ಚಪ್ಪಾಳೆ ಅವ್ರಿಗೆ ನಾವು ಆಶ್ವಾಸನೆ ಕೊಡೋಣ. ಎಲ್ಲರೂ ನಾವು ಇದೇ ರೀತಿ ನಡ್ಕೊಂಡು ಹೋಗ್ತೀವಂತ. ಹಾಗೆ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತ ಹೊಸಮಕ್ಕ ಡಬ್ಲ್ಯೂ ಅವರಿಂದ ಒಂದೆರಡು ನುಡಿಗಳು. ಪರಮಪಿತ ಪರಮಾತ್ಮನ ಮನಮಂದಿರದಲ್ಲಿ ಸ್ಮರಿಸುತ್ತ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲರಿಗೂ ಹಾಗೂ ಯೋಗ ಸಾಧಕ ಮತ್ತು ಸಾಧಕರಿಗೂ ನನ್ನ ಬೆಳಗಿನ ವಂದನೆಗಳು. ಇವತ್ತಿಗೆ ನನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡಿದ್ದು ಅಂದ್ರೆ ನನಗೆ ಖುಷಿನೂ ಆಗ್ತೈತಿ. ನಾ ಏನು ಇಷ್ಟ ಸಾಧನೆ ಮಾಡೀನಿ ಇಲ್ಲೋ ಅಂತ ನನಗೆ ಕ್ವಶನ್ ಮಾರ್ಕ್ ಬರ್ತೈತಿ. ಯಾಕಂದ್ರೆ ಇನ್ನೂ ನನಗೆ ಜವಾಬ್ದಾರಿ ಹೊರಿಸಿದ್ರು ಅನ್ನುವಂಥ ಭಾವನೆನೂ ಬರ್ತೈತಿ. ಯಾಕಂದ್ರೆ ನಾನು ಹೊಂಟಿದ್ದು ಬೆಂಗಳೂರಿಗೆ ಹೊಂಟಿರೋ ಸಲುವಾಗಿ ಅಲ್ಲಿ ನಾನು ಯೋಗ ಚಾಲು ಮಾಡ್ಬೋದು. ಯಾಕಂದ್ರೆ ನನಗೆ ಮಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಒಂದೇದ್ದು. ಅದಕ್ಕೆ ನಾ ಅಲ್ಲಿದ್ದು ಮಾಡ್ತೀನಿ ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಈ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಇನ್ನೊಂದು ಸ್ಟಾರ್ಟಿಂಗ್ ನಮ್ದು ಯೋಗಾಸನ ಇಲ್ಲಿ ಸ್ಟಾರ್ಟ್ ಆದಾಗ ಇವರು ಗುರುಗಳು ಸರು ಅನೇಕರು, ನಾನು ಓಂ ಶಕ್ತಿ ಕ್ಲಾಸ್ ಇಲ್ಲದೆ ಸತತವಾಗಿ ನಡೀತಿತ್ತು. ನಾ ಕ್ಲಾಸಿಗೆ ಭಗವಂತನ ಮಹಾವಾಕ್ಯ ಕೇಳಕ್ ಬರ್ತಿದ್ದೆ ಸಂಜೆ ಮುಂದೆ. ಎಷ್ಟಂದ್ರೆ ಅದನ್ನ ವಿಜೃಂಭಣೆಯಿಂದ ಎಷ್ಟು ನೋಡ್ಕಾಟ ಇದು ಏನಿರ್ಬೋದು ಅಂದ್ರೆ ನನಗೆ ಯೋಗಾಸನದಂತ ಕರೆಕ್ಟ್ ಗೊತ್ತಿದ್ದಿಲ್ಲ. ಆಮೇಲೆ ಗೊತ್ತಾತು ಯಾವಾಗ ಹೋದೇನು ಯಾವಾಗ ಬಿಟ್ಟೆನು ಅಂತ. ನನಗೆ ಸ್ವಲ್ಪ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಯಾಕಂದ್ರೆ ನಮ್ಮ ತಾಯಿಯವ್ರಿಗೆ ಜಾಯಿಂಟ್ ಪೇನ್ ಇತ್ತು. ಜಾಯಿಂಟ್ ಪೇನ್ ಇರೋದ್ರಿಂದ ಅವರು ಆಗ್ಲೇ ಸ್ವಲ್ಪ ಅವ್ರ ಕಾಲನ್ನ ಸ್ವಲ್ಪ ಅಡ್ಡಾಡಕ್ ಬರ್ಲಾರ್ದಂಗ ಪೇನು, ಅವ್ರು ನೋಸಿದ್ದು ನೋವುಗಳನ್ನು ನಾ ಎಲ್ಲ ನೋಡಿದ್ನೆಲ್ಲ. ಆಮೇಲೆ ನನಗೂ ಬರ್ಬೋದು, ನಾನು ಯೋಗ ಸಾಧನೆ ಮಾಡ್ಬೇಕು, ಇದರಿಂದ ಎಲ್ಲ ನೋವುಗಳು ಹೋಕ್ಕವ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ನಾನು ನಾಳೆ ಇವತ್ತು ಚಲೋ ಆಕೈತಿಪ್ಪ ಅಂತಂತ ನನಗೆ ಗೊತ್ತಾದ ಕೂಡ್ಲೇನ ರಾತ್ರಿ 3-4 ಸಲ ಮಲ್ಕೊಳ್ಳೋದು ಹೇಳೋದು. ಅಂದ್ರೆ ನಾನು ಶಶಿಕಲಾ ಅಕ್ಕವ್ರಿಗೆ ಇದನ್ನ ಮಾಡ್ಕೊಟ್ಟಿದ್ದೆ, ಇಬ್ರು ಕೂಡ ಹೋಗೋಣ್ರಿ ಅಂತ ಹೇಳ್ಕೊಂಡು. ಅಂದ್ರೆ ಅದನ್ನ 5ರಿಂದ ಚಲುವಾಗಿತ್ತಲ್ಲ. ಮತ್ತೆ ಯಾಕಂದ್ರೆ ಹೊಸಬ್ರಲ್ಲ, ನಾವು ಆಟತ್ನಾಗ ಬರ್ಬೇಕು ಅನ್ನೋದು ಒಂದು ಭಯ ಇರ್ತೈತಲ್ಲ, ಅವ್ರನ್ನ ಜೊತೆ ಮಾಡ್ಕೊಂಡೆ ಇಬ್ರು ಕೂಡ ಬಂದ್ವಿ. ಅಲ್ಲಿಂದ ನಂಗೆ ಖುಷಿ ಆತ. ಅಲ್ಲಿಂದ ಅದ್ರ ಬಗ್ಗೆ ಒತ್ತಡ ಕೊಟ್ಟೆ. ಇಡೀ ಅದು ಒಂದು ರೀತಿ ವಿಜೃಂಭಣೆ ಅಂದ್ರೆ ಏನು, ಅದು ಮರೆಯಲಾರದು ಅಂತದ್ದು. ಒಂದು ದೊಡ್ಡ ಈ ಗ್ರೌಂಡ್ ಎಲ್ಲ ತುಂಬಿ ಆ ಬಸ್ ಎಲ್ಲ ಬಿಟ್ಟಿದ್ರು, ಓನಿಗೆ ಬಸ್ ಬಿಟ್ಟಿದ್ರು. ಅದು ನೋಡಿದ್ರೆ ಅವ್ನು ನೋಡಕ್ಕೂ ಅಷ್ಟು ಖುಷಿ ಇರ್ತಿತ್ತು. ಸ್ಟೇಜ್ ಬಾರಿ ಇತ್ತು, ಅದು ಕಲಿಸ್ಕೊಡುವಂತದ್ದು. ಇವ್ರು ಭವರ್ಲಾಲ್ ಅವ್ರು ಬಂದಿದ್ರು. ನಾವು ಒಂದೇನೋ ಪುಣ್ಯ ಮಾಡಿಯಪ್ಪ ಇದ್ರೊಳಗೆ ಭಾಗವಹಿಸಿವಿ ಅಂತ ತಿಳ್ಕೊಂಡು ನನಗೆ ಭಾಳ ಖುಷಿ ಅನ್ಸುತ್ತೆ. ಇನ್ನೊಂದು ನಮ್ಮ ಕಮ್ತಾರ್ ಸರ್ ಆನಂತರ ಕ್ಲಾಸ್ ಶುರು ಮಾಡಿದ್ರು. 1 ತಿಂಗಳು ಮಾಡಿದ್ರು. ಅವ್ರದ್ದು ಸ್ವಲ್ಪ ರಿಟೈರ್ಡ್ ಆಗಿದ್ರು ಅವರು. ಆದ್ರೆ ಅವ್ರಿಗೆ ಗಾಡಿ ಹೊಡ್ಯಕ್ ಬರ್ತಿದ್ದಿಲ್ಲ. ಸೈಕಲ್ ತಗೊಂಡು ಭಾಳ ದೂರದಿಂದ ಬರ್ಬೇಕು. ಅದು ಯಾವಾಗಂದ್ರ ನಶಿನಾಗ ಅಂದ್ರೆ 5 ಗಂಟೆಗೆ ಕ್ಲಾಸ್ ಅಂದ್ರೆ 4:15 ಅಂದ್ರೆ ಇಲ್ಲಿ ಇರ್ಬೇಕು. ನಾವು 4:15 ಇಲ್ಲಿ ಇರ್ಬೇಕಂದ್ರೆ ನಾವು ಹಾಸ್ಬೇಕಲ್ಲ. ಹಾಗಾಗಿ ಅವ್ರು ಅಲ್ಲಿಂದ ಬರ್ಬೇಕಂದ್ರೆ 3 ಗಂಟೆ ಕೇಳ್ಬೇಕು. ಅವರು ಸ್ವಲ್ಪ ಪ್ರಾಬ್ಲಮ್ ಒಂದ್ಸಲ ಹೇಳಿದ್ರು. ನನಗೇನ್ ಅನಿಸ್ತು, ಮತ್ತ ಅವ್ರ ಮಗ ಲೆಕ್ಚರ್, ಅವ್ರ ಅಪ್ಪರ ತ್ರಾಸ ಆಗತ್ತೆ ಅಂತ ತಿಳ್ಕೊಂಡು ಅವರು 3 ಗಂಟೆಗೆ ಎದ್ದು ಅವ್ರನ್ನ ಕಳಿಸಿ ಹೋಗಿದ್ರು. ಅವ್ರು ಬಂದು ಅಂದ್ರೆ ಅವ್ರ ಕುಟುಂಬದೊಳಗು ಅವ್ರ ಮಗನೂ ಸ್ವಲ್ಪ ಶ್ರಮ ಪಟ್ಟದಕ್ಕೆ 1 ತಿಂಗಳು. ಆಮೇಲೆ ನನಗೆ ಹೇಳಿದಾಗ ನಾನು ಯಾರು ಬರ್ರಿ ಅಂತ, ಏನ್ 60-70 ಮಂದಿ ಕಂಟಿನ್ಯೂ ಬರ್ತಿದ್ರು. ಕಂಟಿನ್ಯೂ ಬಂದ್ರು ನಾವು ಬರ್ರಿ ಅಂತಂದ ಯಾರು ಹೇಳಿದ್ರು ಅವರು. ಅಂದ್ರೆ ಕ್ಲಾಸ್ ಯಾರು ತಗೋತೀರಿ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಬಾಳ ಮಂದಿ ಅಂದ್ರೇನು ಸ್ವಲ್ಪ ಬರೋದಿಲ್ಲಲ್ಲ ಅನ್ನೋ ಒಂದು ಭಯ ಇತ್ತು. ಆದ್ರೂ ನಾ ಮುಂದೆ ಹೊರದು ನಾ ಬಂದೆ, ನಾ ತಗೋತೀನಿ ಅಂತ ಅವ್ರ ಜೊತೆ ಕೈಗೂಡಿಸಿದೆ. ಆಮೇಲೆ ಇನ್ನೊಂದು ನಾ ಹೇಳ್ಬೇಕಂದ್ರೆ ನನಗೆ ಗೊತ್ತಿಲ್ದ ನಾ 1 ವರ್ಷ 1 ದಿನಾನು ನಾನು ಕ್ಲಾಸ್ ತಪ್ಸಿಲ್ಲ. ಅಂದ್ರೆ ಸ್ಟೇಜ್ ಮೇಲೆ ನಾನ ಅಂದ್ರೆ 5 ಗಂಟೆ ಅಂದ್ರೆ 4:30 ಅಂದ್ರೆ ಅಪ್ಪಣ್ಣವರು ನನ್ನ 3 ಅಣ್ಣಗಳ ಹೆಸರು ನನಗೆ ಹೇಳಾಕ ಈಗ ಟೈಮ್ ಆಗೈತೆ ಅನ್ನೋದಕ್ಕೆ ನಾ ಇದು ಮಾಡ್ತೀನಿ. ಆಗ್ಲೇ ಬಂದು ಎಲ್ಲ ಹಾಸ್ತಿದ್ರು
ಫುಲ್ ಹಾಸ್ತಿದ್ರ ಕರೆ ಹೇಳೋರು ಯಾರು ಇರ್ತಿದ್ದಿಲ್ಲ. ಅದು ಒಂದ್ ಭಯ ಇತ್ತು ನನಗ. ನಾ ಯಾವ್ದಾ ಊರ್ಗ್ ಹೋಗ್ಲಿ ನಾ ಒಟ್ಟು ರಾತ್ರಿ ಹೊಳ್ಳಿ ಬರಬೇಕು. ಒಂದ್ ವರ್ಷದಾಗ ನಾ ಎಲ್ಲಿ ಊರ್ಗ್ ಹೋಗಿಲ್ಲ ಅಂತಲ್ಲ, ಹೋಗ್ಲೇಬೇಕಾಕೈತಿ. ಅಕಸ್ಮಾತ್ ಹೋದ್ರು ಸಹಿತ ನಾ ಮತ್ತೆ ಹೊಳ್ಳಿ ಬರ್ತಿದ್ದೆ. ಒಂದೇದ್ದು ನನ್ನ ಈಶ್ವರಿ ಜ್ಞಾನ ಕೇಳೋದು ತಪ್ಪಿಸ್ತಿದ್ದಿಲ್ಲ. ಒಂದು ನನಗ ಆ ಸಂಜೆ ಮುಂದೆ 7 ಗಂಟೆ ಅಂದ್ರೆ ಅದನ್ನ ಕೇಳ್ಬೇಕು. ಇನ್ನೊಂದು ಪರಿಪಾಠನೆ ಏನಾಗ್ಬಿಡ್ತಂದ್ರ ಬೆಳಿಗ್ಗೆ 5 ಗಂಟೆ ಅಂದ್ರೆ ಮುನ್ಸಿಪಲ್ ಗ್ರೌಂಡ್ನಾಗ ನಾ ಇರ್ಬೇಕು ಅನ್ನುವಂಥದ್ದು ನನಗ ಸತತವಾಗಿ ನಾ 1 ವರ್ಷ 1 ದಿನಾನು ಬಿಡ್ಲಾರ್ದಂಗ ಕ್ಲಾಸ್ ತಗೊಂಡೆ. ನಿಜವಾಗ್ಲೂ ನನಗ ಆರೋಗ್ಯ ಮಟ್ಟ ಏನೈತಂದ್ರ ಪಿತ್ತ ಬಾಳಕ್ಕಿತ್ತು. ಇದು ಉಳಿದ ಜಡ್ಡ ಏನು ಇದ್ದಿದ್ದಿಲ್ಲ ನನಗ. ಒಂದೇದ್ದು ನನಗ ಕಫ ಮತ್ತೆ ಪಿತ್ತ, ನೆಗಡಿ, ಕೆಮ್ಮು, ಸರ್ದಿ ಇವೆಲ್ಲವೂ ತಾನಾಗೆ ಹೋಗ್ಬಿಟ್ಟು ತಾನ ಹೋಗಿದ್ರಿಂದ ಮತ್ತೆ ನನ್ಗ ಅದ್ರ ಲಾಭ ಅನಿಸ್ತಲ್ಲ. ಹಂಗಾಗಿ ಖುಷಿ ಬಂದು ನಾನೆಲ್ಲ ಕ್ಲಾಸ್ ತಗೊಂತಿದ್ದೆ. ನನಗ ಇನ್ನೂ ನಾ ಏನ್ ಪುಣ್ಯ ಮಾಡಿದ್ನ ಗೊತ್ತಿಲ್ಲ. ನನ್ನ ಮದುವೆಗೂ ಯಾರು ಅಷ್ಟು ಮಂದಿ ಸೇರಿಲ್ಲ. ಫಸ್ಟ್ ಟೈಮ್ 1 ವರ್ಷ ಆಗಿದ್ದು ಸಂತೋಷಕ್ಕ ಒಂದು ಲಾರಿ ಮಂದಿ, ಕಾರು, ವ್ಯಾನು, ಯಾಕಂದ್ರ ನನಗ ಇದನ್ನ ಗೊತ್ತಿಲ್ಲ ಅಂತ ಸಸ್ಪೆನ್ಸ್ ಆಗಿ ನನಗ ಇದ್ರೊಳಗ ವೆಂಕಟಾಪುರದಾಗ ಸಸ್ಪೆನ್ಸ್ ನನಗ್ ಗೊತ್ತಿಲ್ಲ. ನಾ ಎಲ್ಲಾರ್ಗು ಹೋಗೋಣ ನೋಡಾಕೊಂಟಿವಿ ಅಂತ ತಿಳ್ಕೊಂಡು ಎಲ್ಲಾರ್ಗು ಕರೆದು ಒಟ್ಟು ಮಾಡಿ ನಂಗೆ ಗೊತ್ತಿರ್ಲಾರ್ದ ದೊಡ್ಡ ಪ್ರಮಾಣದಾಗು ಅವಾಗೂ ನನಗ್ ಸನ್ಮಾನ ಮಾಡಿದ್ರು. ನನಗ್ ಸನ್ಮಾನ ಅಂದ್ರ ಗೊತ್ತಿದ್ದಿಲ್ಲ. ನಿಜವಾಗ್ಲೂ ಅದು ನನಗ ಬಾಳ ಇನ್ನೊಂದು ಜವಾಬ್ದಾರಿ ಕೊಟ್ಟು ಎಲ್ಲ ನನಗ್ ಮುಂದುವರ್ಸಕ ನನಗ ಪತಂಜಲಿ ಯೋಗ ಸಮಿತಿನ ಕಾರಣ. ಆಮೇಲೆ ನನಗ ಕರೆ ಅಂದ್ರ ಅಣ್ಣ ತಮ್ಮ ಇಲ್ಲ, ಒಬ್ಬಕ್ಕೆ ಇರ್ಬೋದು. ಖರೆ ನಾನು ಈಶ್ವರ ವಿದ್ಯಾಲಯದಾಗ ಹೋದಾಗ ನನಗ ಅಲ್ಲಿ ಸಂಬಂಧಗಳು, ಇಲ್ಲಿ ಬಂದಾಗ ಪತಂಜಲಿ ಒಳಗ ಅಣ್ಣ ತಮ್ಮಂದಿರು ನಾವ್ ಹೆಂಗ್ ಇರ್ಬೇಕು ಅನ್ನೋದು ನನಗ ನಿಜವಾಗ್ಲೂ ನನಗ ಭಯನೇ ಇದ್ದಿದ್ದಿಲ್ಲ. 5 ಗಂಟೆ 4:45 ಅಂದ್ರೆ ನಾ ಬಂದ ಬಿಡ್ತಿದ್ದೆ. ನಾ ಬರೋಗ ಅಣ್ಣಾರ್ ಯಾರು ಇದ್ರಿಲ್ಲ, ನಾ ಖುಷಿ ಬಾಳ ಇರ್ತಿತ್ತು. ನಾ ಬಂದಿಷ್ಟೆಲ್ಲ ಇದನ್ನೆಲ್ಲ ಮಾಡೇ ನಂತರ ನನಗೆ ಅದು ಇದು ಅಲ್ಲ, ಇದು ಟೈಮಿಂಗ್. ನನ್ನ ಅಂಗನವಾಡಿ ನಿವೃತ್ತಿ ನಾ ಯಾಕೆ ಮಾಡಿದೆ ಅಂದ್ರೆ ನಾ 18 ವರ್ಷಕ್ಕೆ ಸರ್ ಹೇಳ್ದಂಗ 18 ವರ್ಷ ನನಗ ಇದಕ್ಕ ಜೂನ್ 1ನೇ ತಾರೀಕಿಗೆ 18 ಚಲೋ ಅದು. ನಾನು 18 11ನೇ ತಾರೀಕಿಗೆ 1ನೇ ತಾರೀಕು ನವೆಂಬರ್ಕ ನಾ ಅಂಗನವಾಡಿ ಟೀಚರ್ ಅಂತ ಸಿಲೆಕ್ಟ್ ಆಗ್ಬಿಟ್ಟೆ. ಅವಾಗಾದ್ರೂ ನಾನು ಸಿಲೆಕ್ಟ್ ಆಗಿ ನಾ 41 ಮುಗಿದು 42ನೇ ವರ್ಷ ಅಕ್ಕ ನಾನು ನಿವೃತ್ತಿ ಹೊಂದಿದೆ. ಇನ್ನೊಂದು 7-8 ತಿಂಗಳಿತ್ತಷ್ಟೇ. ಯಾಕಂದ್ರೆ ನನ್ನ ಸೊಸಿ ಫಾರಿನ್ ಹೋಗೋದ್ರಿಂದ ಅನಿವಾರ್ಯ ಬಂತು ನನಗೆ. ಅನಿವಾರ್ಯದಿಂದ ನಾನು ಅದು ಅಂಗನವಾಡಿ ನಿವೃತ್ತಿ ಮಾಡಿದೆ. ಆಮೇಲೆ ನನಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಸರ್ ಹೆಂಗ ತಿಳ್ಕೊಂಡ್ರು ಗೊತ್ತಿಲ್ಲ, ಮಕ್ಕಳಂದ್ರೆ ನಾ ಮಕ್ಕಳ ಜೋಡಿ ಮಕ್ಕಳಾಗಿ ಆಟ ಆಡೋದು, ಅವ್ರ ಭಾಷೆದೊಳಗ ಮಾತಾಡೋದು. ಮಕ್ಕಳಂದ್ರೆ ಅನುಕರಣೆ, ಅವ್ರು ಹೆಂಗ್ ಮಾತಾಡ್ತಾರ ನಾನು ಹಂಗ ಮಾತಾಡಿ ಬಹಳ ಆಕರ್ಷಣೆ ಆಕಿದ್ದು ಹುಡುಗರು. ಆ ಡಗ್ಲಿ ಟೀಚರ್ ಸಾಲಿಗೆ ಅಂಗನವಾಡಿಗೆ ಅಂದ್ರೆ ಇನ್ನೂ ಮುಂಚೆ 5 ಸಹಿತ ಆಳ್ತಿದ್ವು ಅವು. ನನ್ ಶಾಲೆ ಕಳಿಸು ಅಂತ ಹೇಳ್ಕೊಂಡು. ಅದಕ್ಕೆ ಅವರು ಇವತ್ ಸಾಲಿಲ್ಲ ಅಂತ ಹೇಳಿದ್ರು ಮಕ್ಳು ಕೇಳ್ತಿದ್ದಿಲ್ಲ. ಶಾಲಿಗೆ ಹೋಗಿ ಹೊಳ್ಳಿ ಬರ್ಬೇಕು. ಅವ್ರು ಶಾಲೆಯಲ್ಲಿ ನೋಡೋದ್ ತೋರ್ಸ್ಕೊಂಡು ಮತ್ತಿಲ್ಲ ನಮ್ಮನೆ ಬರ್ಬೇಕು. ಏನೋ ಗೊತ್ತಿಲ್ಲ ನನಗೆ ಬಾಂಧವ್ಯ. ನನಗೆ ಮೊದಲಿದ್ರು ನಾನು ಆಕ್ಚುಲಿ ಆರ್ಟ್ ಮಾಸ್ಟರ್ ಡಿಪ್ಲೊಮಾ ಅಂದ್ರೆ ನಾ ಕಾಲೇಜ್ ಲೆಕ್ಚರರ್ ಆಗ್ಬೇಕು. ಆದ್ರೆ ನನಗ್ ಮಕ್ಕಳದೊಂದು ಕನಸಿತ್ತು. ಮಕ್ಕಳ ಜೋಡಿ ನಾನ್ ಮಾಡ್ಬೇಕು ಅನ್ನೋದೊಂದಿತ್ತು ನನಗೆ. ಅದು ಸಿಕ್ಬಿಡ್ತಲ್ಲ, ನಾ ಮುಂದಕ್ಕೆ ಹೋಗ್ಲಿಲ್ಲ. ನಾ ಟೇಲರಿಂಗ್ ವರ್ಕ್ ಮಾಡಿದೆ. ಇಡೀ ಓಣಿಗೆನ ನಾನು ಅದು ಏನೋ ಡಗ್ಲಿ ಟೀಚರ್ ಕಡೆ ಯಾರು ಹೊಲ್ದಾರ ಯಾರು ಡಗ್ಲಿ ಟೀಚರ್ ಅದು ಏನು ಗೊತ್ತಿಲ್ಲ. ಒಟ್ಟು ಸಾಧನೆ ನೀವೆಲ್ಲ ನನಗ್ ಬೆಳೆಸಿರಿ, ಯೋಗಕ್ ಬಂದಾಗ ಬೆಳೆಸಿರಿ. ನಾನು ಈಶ್ವರಿ ವಿದ್ಯಾಲಯದಾಗ ಕ್ಲಾಸ್ ತಗೊಂಡ್ರು 7-8 ಮಂದಿ ಟೀಚರ್ ಆಗ್ಯಾರ. ವಿಜಯಲಕ್ಷ್ಮಿ, ಮುಕ್ತ, ಆಮೇಲೆ ಸುಭಯ ಯಾರ್ಯಾರದಾರ ಒಟ್ಟರು ಟೀಚರ್. ನಾವು ಯಾರು ಇದ್ರು ಎಲ್ಲರೂ ಅವ್ರು ನಾನ ತಗೋಬೇಕಂತಿಲ್ಲ, ಶೋಭಾ ತಗೋಬೇಕಂತಿಲ್ಲ. ಅಗ್ರಿ ಬಾಳ್ ಮಂದಿ ಇತ್ತು. ಹೊಸದೇನ್ರ ಹೇಳೋದಿದ್ರು ಶೋಭಾ ತಗೊಂತಾಳೆ ಏಕಕ್ಕ ಕ್ಲಾಸ್. ನಾನ ಕಡಿಮೆ ಇನ್ನೂ ನಾ ಯಾವಾಗ ತಗೋತೀನಿ. ಆದ್ರೆ ಒಬ್ರಕಿನ ಒಬ್ರು ನಿಲ್ಲಂಗೆ ಅಲ್ಲ, ಒಬ್ಬರದಿನ ಒಬ್ರು ಸ್ಟಾರ್ಟ್ ಕ್ಲಾಸ್. ಅವ್ರು ಮತ್ತೆ ವಿಜಯಲಕ್ಷ್ಮಿ ನಾವು ಅದನ್ನ ವ್ಯತ್ಯಾಸನೇ ಇಟ್ಟಿಲ್ಲ. ನಾನ್ ಆಗ್ಬೇಕು ನೀನ್ ಆಗ್ಬೇಕಂತ ತಿಳ್ಕೊಂಡು. ಅಂದ್ರೆ 1 ದಿನ ನಿಲ್ಬಾರ್ದು. ಇಲ್ಲಿ ಬಂದಾಗೂ ಹಂಗ ಟೀಚರ್ಸ್ ಎಲ್ಲಾ ರೆಡಿ ಆದ್ರು, ತಯಾರಾದ್ರು. ನಾ ಮಾಡ್ತೀನಂತಲ್ಲ, ನನಗ್ ಬಡಗಣ್ಣ ಅಣ್ಣವ್ರು ನನಗ್ ಬೆನ್ನೆಲುಬಾದ್ರು ಅವಾಗ. ಆಮೇಲೆ ಪ್ರವಾಸದ ಒಂದು ಹೇಳ್ತೀನಿ, ಇಷ್ಟು ಖುಷಿ ಆಗತ್ ನನಗ. ನಿಜವಾಗ್ಲೂ ನಾವು ಪ್ರವಾಸ ಮಾಡ್ಬೇಕು ಅನ್ನೋದು ಇದು ಬಿಟ್ಟೆ ನಾವು ಹಳ್ಳ ಶಿಲ್ಪ ಹೋಗ್ಬೇಕು. ಇವರು ಟೀಚರನ್ನ ನಾವು ಏನಂದ್ರ ನಾವು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನಾವ್ ಏನು ನಿಜವಾಗ್ಲೂ ನಮ್ಮ ಮನೆ ದೇವ್ರಿಗೆ ನಾವು ಹೋಗಿದ್ದಿಲ್ಲ. ಅದು ಗೊತ್ತಿಲ್ಲ ನಮ್ಗೆ ಹೋಗ್ಬೇಕನ್ನೋದು ಜಾಸ್ತಿ. ನಂದ್ರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗೋರು ಗೊತ್ತಿಲ್ಲ, ಬಂದಿಲ್ಲ. ಹಾಗಾಗಿ ಅವ್ರು ನಾವು ಗಂಟು ಬಿತ್ತಿದ್ವಿ ಗುಗ್ರಿ ಸರ್. ಅವರು ತಿಂಗಳಾನ್ಗಂಟ್ಲೆ ಶ್ರಮ ಪಟ್ಟು ಹೆಣ್ಮಕ್ಳು ನೀವ್ ಯಾರು ಕರ್ಕೊಂಡ್ ಬರ್ತೀರಿ ನಿಮ್ಗೆ ಶಾಪುರ್ಪೇಟೆಗೆ ಒಟ್ರಿಗೆ ಹೇಳ್ರಿ ಅನ್ನೋರು ಗುಗ್ರಿ ಸರ್. ಆಗ ನಾವೆಲ್ಲ ರೆಡಿ ಮಾಡ್ಕೊಳ್ಳಿ, ಎಲ್ಲಾರು ತಯಾರಾಗಿ ನಾವು ಎಷ್ಟು ಒಂದೇ ಕುಟುಂಬದಂಗ ಹೋಗಿ, ಮತ್ತೆ ಅಗದಿ ವೆಚ್ಚ ಕಡಿಮೆ.
ಇಲ್ಲಿ ಅನೌನ್ಸ್ಮೆಂಟ್ ಆದ ನಾವು ಇದು ಕೊಟ್ಟಿವಿ ತಮಿಳ್ನಾಡಿಗಂತ ಅನೌನ್ಸ್ಮೆಂಟ್ ಎಲ್ಲ ಮಾಡಿ ಅವಾಗ 6,000 ರೂಪಾಯಿಗೆ ನಾವು ಹೊಂಟಿದ್ವಿ. ತಯಾರಿ ಒಟ್ಟು ಅಮೌಂಟ್ ಹೇಳಿದ್ರು 6,000. ಆಮೇಲೆ ಬಂದ್ಮೇಲೆ 5 ಆಗ್ತದ. 6,000 ರೂಪಾಯಿ ಒಂದು ದುಂಡಕ್ಕಿ ಹೇಳಿದ್ರು. ಅಲ್ಲೆಲ್ಲ ಗ್ರೌಂಡ್ನಾಗ ಆಟ ಆಡು ಹುಡುಗರೆಲ್ಲ ಟೀಚರ್ 6,000 ರೂಪಾಯಿಗೆಲ್ಲ ತಮಿಳ್ನಾಡು ಅನ್ರಿ 10-15,000 ರೂಪಾಯಿ ಬೇಕು, ಏನ್ ಅನೌನ್ಸ್ಮೆಂಟ್ ಮಾಡ್ತೀರಿ ನಿಮ್ಗ ಅಂತ ನನಗೆ ಕೇಳೋರು ಅವರು. ಅಂದ್ರೆ ಹೋಗಿ ಬಂದು ಹುಡುಗರು ಹೋಗಿ ಬಂದು ಕಾಲೇಜ್ ಹೋದವರು ನನಗೆ ಕೇಳೋರು, ಏ ಇಲ್ಲಪ್ಪ ನಾವು ಅಷ್ಟ್ರು ಕೂಡ ಒಮ್ಮೆ ಹೋಗ್ತೀವಿ, ಊಟನು ಎಲ್ಲ ಹೊರಗಡೆ ಏನು ಇಲ್ಲ, ಹಂಗ್ ಮಾಡ್ತೀವಿ ಏ ಸಾಧ್ಯನೇ ಇಲ್ಲ, ಹೋಗ್ಬರ್ರಿ ಅಂದ್ರು. ನಾವು ಹೋಗಿ ಹೊಳ್ಳಿ ಬಂದಿಂದ ಮತ್ತೆ ನಮ್ಗ 500-600 ರೂಪಾಯಿ ವಾಪಸ್ ಬಂತು. ನಿಜವಾಗ್ಲೂ 5,000 ರೂಪಾಯಿ ನಾವು ಹೋಗಿದ್ದು. ಮತ್ತೊಂದೊಂದು ಸೀರೆ ಏನ ತಗೋಬೇಕು ಅಂತ ತಿಳ್ಕೊಂಡು ಒಟ್ಟು ಒಂದು 5,000 ರೂಪಾಯಿದಾಗ ನಾವು ತಮಿಳ್ನಾಡನ್ನ ನೋಡಿ ಬಂದದ್ದು ರೋಮಾಂಚ. ನಮ್ಮ ಇತಿಹಾಸದೊಳಗೆ ಎಂತೆಂತ ದೇವಸ್ಥಾನಗಳದಾವು, ನಾವ್ ಏನು ಸಾಧನೆನೇ ಮಾಡಿಲ್ಲಲ್ಲಪ್ಪ ಅಂತಂದು ನಮಗೇನಕ್ಕಿತ್ತು ಅಲ್ಲಿ ಹೋಗಿ ಬಂದಾಗ ಫೀಲ್ ಆಯ್ತು. ನಾವು ವಿದೇಶಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲ ಇರುವುದು ನಮ್ಮ ತಮಿಳ್ನಾಡದ ದೇವಸ್ಥಾನಗಳ ನೋಡಿದ್ರೆ ಮೈ ಚುಮ್ಮತೈತಿ. ಅದಕ್ಕೆ ಪ್ರವಾಸ ನಾವು ಬೆನ್ನ ಹತ್ತದ ಅದಕ್ಕೆ ಬೆನ್ನ ಹತ್ತಿದ್ವಿ. ನಮ್ಮ ಶಾಂತಕ್ಕ ಇಟ್ಗೆ ಏನಂತಿದ್ಲು, ಯವ್ವ ನಮ್ಮ ಗಂಡ ನಮ್ಮ ಮನೆಯವ್ರು ನಾವ್ ಎಲ್ಲಿ ಮುಂದೂರ ನೋಡಿಲ್ಲ, ನಾವ್ ಇಷ್ಟೆಲ್ಲ ನೋಡಿದ್ವಿ ಅನ್ನುವಂಥದ್ದು ಬಹಳ ಖುಷಿ ಪಡ್ತಿದ್ರಿ ಹೆಣ್ಮಕ್ಳು. ಅಂದ್ರೆ ಕಡಿಮೆ ವೆಚ್ಚದಾಗ ನಾವು ಹೋಗ್ತೀವಿ. ಅಂದ್ರೆ ಒಕ್ಕಟ್ಟಿನಲ್ಲಿ ಬಲ ಇದೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಒಕ್ಕಟ್ಟಿರ್ಬೇಕು. ಒಕ್ಕಟ್ಟಾಗಿ ಎಷ್ಟು ಸಲ ನಾವು ಟೂರ್ ಮಾಡಿಲ್ಲ, ನಾವ್ ಎಷ್ಟು ಸಲ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿಲ್ಲ. ಆದ್ರೆ ನಾನು ಹೋಗ್ಶಂತಿಲಿಂದ ನಮ್ಮ ಶೋಭಕ್ಕನ ಇವ್ರನ್ನ ಗುಗ್ರಿ ಅವ್ರನ್ನು ನಾನು ತಯಾರು ಮಾಡಿದ್ದು. ಅವ್ರಿಗೂ ಅಲ್ಲಿ ಕ್ಲಾಸ್ ತಗೊಳಕ್ ಹಚ್ಚಿ ಆಮೇಲೆ ಇಲ್ಲಿ ಒತ್ತಡ ಮಾಡಿ ನಾ ತಗೊಂಡ್ ಹೇಳಿದೆ ಅವ್ರಿಗೆ. ಅವ್ರು ಯಾವಾಗ ತಗೊಳಕತ್ತಾರೆ ನಾ ಜವಾಬ್ದಾರಿ ಬಿಟ್ಕೊಂತನ ಬಂದೆ. ಆಮೇಲೆ ಅವ್ರು ತಗೊಂಡು ಈಗ ಒಂದ್ ಪ್ರತ್ಯೇಕ ಕಕ್ಷೆಗಳು ಅಲ್ಲೆಲ್ಲೆಲ್ಲ ಆಗ್ಯಾವು. ಇದು ನಮ್ ತವ್ರ ಮನಿ, ಇದು ಹುಟ್ಟಿದ ಮನಿ. ನಾವ್ ಯಾವತ್ತು ಏನಿದ್ರು ನಾವು ಫಂಕ್ಷನ್ ಇಲ್ಲಿ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು. ಇಲ್ಲಿ ಮಾಡಿದಾಗ ಏನಾಕತಿ, ಪಬ್ಲಿಸಿಟಿ ಆಕತಿ, ಒಂದು ಒಕ್ಕಟ್ಟಕ್ಕೆ, ಒಂದು ಇನ್ನೊಂದು ಭೇದ ಭಾವ ಬರಂಗಿಲ್ಲ. ನನ್ ಕಕ್ಷೆ ಒಳಗ ಬಂದ್ ಮಾಡಿದೆ, ನಿನ್ ಅಲ್ಲಿ ಮಾಡೋದ್ ನಾವು ಬ್ಯಾಡ ಅನ್ನಂಗಿಲ್ಲ. ನಮ್ಮ ಇದ್ರೊಳಗ ನಾವ್ ಮಾಡ್ಕೊಂಡಂತ ಒಂದು ಕರೆ ಬಂತಪ್ಪ, ಒಂದು ಕರೆ ಬಂದಾಗ ನಾವೆಲ್ಲರೂ ಒಟ್ಟಾಗ್ಬೇಕು, ಹೋಗ್ಬೇಕು. ಅದಕ್ಕೆ ಎಲ್ಲಾರು ನಮ್ದು ಈಶ್ವರ ವಿದ್ಯಾಲಯದವ್ರು ಇದ್ದವ್ರು ನಮ್ಮ ಅಲ್ಲಿ ಇರ್ಬತ್ತರ ಗುಡಿ ಕರೆದ್ರು ಹೋಗ್ಯಾರ, ಇಲ್ಲಿಗೂ ಗುಡಿ ಬಂದಾರ, ಅಲ್ಲಿ ಬಂದಾರ. ಆದ್ರ ನಾವೆಲ್ಲರೂ ಕೂಡೋಣ, ಮಾಡೋಣ, ಒಟ್ಟಾಗಿ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು 2 ಮಾತು ಹೇಳ್ತೀನಿ. ನಮ್ಮ ಫ್ರೆಂಡ್ ರತ್ನಕ್ಕ ಅವರು ಇಬ್ರು ಕ್ಲಾಸ್ಮೇಟ್. ನಾವು ಅಗ್ನಿ ಏನಂದ್ರೆ ಎಲ್ಲರೂ ನನಗೆ ಫ್ರೆಂಡ್ಲಿನ, ಏನ ರತ್ನ ಕಷ್ಟ ಅಂತಲ್ಲ, ನಿಜವಾಗ್ಲೂ ನನಗೆಲ್ಲ ಫ್ರೆಂಡ್. ಇನ್ನೊಂದು ಮಾತು ನಾನು ಹೇಳಕ್ ಬಯಸ್ತೀನಿ, ನನ್ನ ನಿವೃತ್ತಿ ಜೀವನದ ಸಲುವಾಗಿ ನಮ್ಮ ಸುಸಿ ಆನ್ಲೈನ್ ಏನ್ ತರಿಸ್ಲೇನ ಏನು ತರಿಸ್ಲೇನ ಅಂತ ಕೇಳಿದ್ದೆ. ಅಂದ್ಕೂಡಲೇ ನನಗೆ ಈಶ್ವರ ವಿದ್ಯಾಲಯದ ಒಂದು ಪ್ಲಾನ್ ಬಂದಿತ್ತು. ಇಲ್ಲ ನಮ್ದು ಈಶ್ವರ ವಿದ್ಯಾಲಯದ ಇದು ಐತಿ, ಎಲ್ಲ ಬರೀ ದೇವನ್ ಪಪ್ಪ ಹುಬ್ಬಳ್ಳಿ ಒಳಗ ಮ್ಯೂಸಿಯಂ, ಏಷ್ಯಾ ಖಂಡದೊಳಗ ಫಸ್ಟ್ ಮ್ಯೂಸಿಯಂ ಅದು. ನಾನು ಅದಕ್ಕೆ ಅದು ನೆನಪಾಗ್ಬಿಡ್ತು. ಆಮೇಲೆ ಹೇಳಿದೆ ನನ್ನ ಟೈಮ್ ಎಷ್ಟು ಅಂದ್ರೆ ನನ್ನ ಮೊಬೈಲ್ ಒಂದು ಅಂದ್ರೆ ಶಾಲೆಯಿಂದ ಕೊಟ್ಟಿದ್ರು, ಅದನ್ನ ಯೂಸ್ ಮಾಡ್ತಿದ್ದೆ. ಅದು ಯೂಸ್ ಮಾಡ್ತಿದ್ನೆಲ್ಲ ನಾನು ಮೊಬೈಲ್ ಕೊಟ್ಟಿದ್ದೆ. ಮತ್ತು ಮನ್ಯಾಗ ಕೀಪ್ಯಾಡ್, ನನ್ನ ಮಗ ಅಲ್ಲಿ ಮೊಬೈಲ್ ತಗೊಂಡ ಅದು ಅಲ್ಲೈತಿ, ನಾ ಇಲ್ಲದೀನಿ. ಆಮೇಲೆ ಕೀಪ್ಯಾಡ್ ಅದಕ್ಕೆ ಸೆಟ್ ಆಗೋವಲ್ದು, ನನಗೆ ಮಾಡಕ್ ಯಾರಿಗೆ ಕಾಲ್ ಮಾಡಕ್ ಆಗೋದು, ಅವ್ರ ಹೆಸರು ತೆಗಿಯಕ್ಕೂ ಆಗೋದು. ಆದ್ರೆ ಕೆಲವೊಂದು ಬರ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ. ಆಮೇಲೆ ನನಗೆ ಅದಕ್ಕೆ ಪ್ರಾಬ್ಲಮ್ ಆಯ್ತು. ಇವರೆಲ್ಲ ಮನ್ಯಾಗ ಒಬ್ರಿಗೆ ಹೇಳಿದ್ರು ತಾವ ಹೇಳಿ ರೆಡಿ ಆಗ್ಬಿಟ್ಟು ನಂಬರ್ ಖುಷಿಯಿಂದ. ಆಮೇಲೆ ನನಗೆ ಇವ್ರು ನಮ್ಗೊಳಗೆ ಇಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕಂತಿತ್ತಲ್ಲ, ನನಗೆ ಮನಿ ಪೇಂಟ್ ಹಚ್ಚೋರು ಬಂದ್ರೆ ಆ ಪೇಂಟ್ ಹಚ್ಚೋರು ಇಲ್ರಿ ನಮ್ದು ದೀಪಾವಳಿಯಿಂದ ನನಗೆ ನಮ್ ಕೆಲ್ಸ ಇಲ್ಲ, ನಾವು ನಾಳೆ ಬರ್ತೀವಿ ಅಂತ ನಾನು ಅದ್ರೊಳಗೆ ಇನ್ವಾಲ್ವ್ ಆಗಿ ನನಗೆ ಇಲ್ಲಿ ಜಾಸ್ತಿ ಬರಕ್ಕಾಗಲಿಲ್ಲ. ಒಂದಿನ ಬಂದು ನಾನು ನಿಮ್ಗೆ ಹೇಳಿದೆ, ನಿಜವಾಗಿ ಲೇಟ್ ಆಗಿತ್ತು. ಆಗ್ಲೇ ಒಂದು 3-4 ಮಂದಿ ಇದ್ರು, ಅವ್ರ ಮುಂದೆ ಹೇಳಿದೆ, ನಂದ್ರೆ ನಾವಂತೂ ಆಧಾರ್ ಕಾರ್ಡ್ ಮೇಲೆ ಹೋಗ್ತೀವಿ, ಅದಕ್ಕೆ ನೀವು ನನಗೆ ವೆಹಿಕಲ್ ಮಾಡೋದೆಲ್ಲ ಗೊತ್ತಿಲ್ಲ, ನೀವು ಮಾಡ್ಕೊಂಬರ್ರಿ, ನಾ ಅದನ್ನ ಪೇ ಮಾಡ್ತೀನಿ ಬರ್ರಿ ಅಂತಂದೆ. ಅವರು ಅವಾಗ ಹಂಗ್ಯಾಕ್ರಿ ನಾವೆಲ್ಲ ಬರ್ತೀವಿ ಅಂತಂದ್ರು. ಮರ್ದಿವ್ಸ ಅನೌನ್ಸ್ಮೆಂಟ್ ಮಾಡಿದ್ರು. ನಿಜವಾಗ್ಲೂ ಇವ್ರು ನೋಡಿ ಬಂದಾರ. ಇವ್ರಿಗೆ ಅಪ್ರೋಚ್ ಮಾಡಿದ್ನಿ ಅಂದ್ರೆ ಇವ್ರು ನಮ್ಮನ್ನ ಕರ್ಕೊಂಡ್ ಬರ್ತಾರಂತ ಇವ್ರಿಗೆ ಫೋನ್ ಹಚ್ಚಿದ್ದೆ ನಾನು ಸರ್ಗೆ. ಇವ್ರು ಬೇರೆ ಅವರು ಜಾತ್ರೆಗೆ ಹೊಂಟಿದ್ರು. ಗುಗ್ರಿ ಸರ್ಗೆ ಹೇಳಿದೆ, ಒಳ್ಳೆ ತಗೋರಿ, ನನ್ನ ಮೊಬೈಲ್ ಇಲ್ಲ, ಇದನ್ನು ಇಲ್ಲ, ಯಾರಿಗಾರ ನಾನು ಮಾಡ್ಬೇಕಾದ್ರೆ ಯಾವ್ದಾರು ಹುಡುಗರ್ಗ ಕೇಳಕ್ ಹೋದ್ನಂದ್ರೆ ಕೀಪ್ಯಾಡ್ ಅಂಡ್ ಟೀಚರ್ ನಂಗೆ ಬರೋದಿಲ್ಲವ್ರಿ, ನನಗೆ ಹೇಳ್ಕೊಡೋರು ಇಲ್ಲ, ನನಗೂ ಬರಂಗಿಲ್ಲ. ಹಿಂಗಾಗಿ ಅಸ್ತವ್ಯಸ್ತ ಆಗಿ ನಾನು ನಿಮ್ಮೆಲ್ಲ ಕರ್ಕೊಂಡು ಹೋಗಕ್ಕಾಗಿಲ್ಲ. ಆದ್ರೆ ನೋಡ್ತಕ್ಕಂತೈತಿ, ಅದು ಫಸ್ಟ್ ಏಷ್ಯಾ ಖಂಡದೊಳಗ ಫಸ್ಟ್, ಅದು ನಮ್ಮೂರಿಗೆ, ನಮ್ಮಲ್ಲೇ ನಮ್ಮ ಈಶ್ವರ ವಿದ್ಯಾಲಯದ ಫಸ್ಟ್ ಮ್ಯೂಸಿಯಂ. ನಾವು ಮೌಂಟ್ ಆಬುಕ್ ಏನು ಹೋಗಿ ಬಂದಿವಲ್ಲ, ಕೆಲ ಮಂದಿ ಮೌಂಟ್ ಆಬುಕ್ ಹೋಗಿ ಬಂದಾರ, ಎಷ್ಟು ಖುಷಿ ಪಟ್ರ. ಈಗೂ ಇಲ್ಲೇ ಹುಬ್ಬಳ್ಳಿಯಲ್ಲಿ ಹೋಗಿ ಬಂದ್ರು ನಿಮ್ಗೆ ಅಷ್ಟೇ ಖುಷಿ ಆಗುತ್ತೆ. ಅದಕ್ಕೆ ತಪ್ಪಿಸ್ಕೊಬಿಡ್ರಿ ನೀವು. ನಾ ಯಾವಾಗ್ಲೂ ಒಂದ್ಸಲ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಪ್ಲಾನ್ ಇರ್ತಿತ್ತು.
ಆದ್ರೆ ನಾ ಏನಾರು ಹೇಳಿದಾಗ ನೀವು ಒಂದು ಏನಾರು ಮಾಡಿ ನಿಮ್ನ ಇಲ್ಲಿದ್ ಪ್ಲಾನಿಂಗ್ ಮಾಡ್ಕೊಂಡು ರೆಡಿ ಮಾಡಿ ಬಿಡ್ತಿದ್ರಲ್ಲ, ಆಮೇಲೆ ಸುಮ್ಮ ಹಾಕಿದ್ದೆ. ಕುಕ್ರಿ ಸರ ಇದು ಎಲ್ಲಾ ಕರ್ಕೊಂಡು ಹೋಗೋದು ಜವಾಬ್ದಾರಿ ನಿಮ್ದ, ಆಮೇಲೆ ಹೋಗ್ಬರ್ರಿ, ಬಾಳ್ ನೋಡ್ತಕ್ಕೈತಿ, ಅದನ್ನ ತಿಳ್ಕೊಳ್ಳೋದೈತೆ ಅಂತ ಹೇಳಿ ಆಮೇಲೆ ನಿಜವಾಗ್ಲೂ ನಿಮ್ಮೆಲ್ಲರನ್ನ ನಾ ಬಿಟ್ಟು ಹೋಗಿನಂತ ನನಗ ದುಃಖ ಐತಿ ಅಥವಾ ಮತ್ತೆ ಇಲ್ಲ. ಒಂದೇನಂದ್ರೆ ನಾನು ಅಲ್ಲಿನೂ ನಾ ಸ್ಟಾರ್ಟ್ ಮಾಡ್ಬೋದು, ಎಲ್ಲಾರು ಬೆಂಗಳೂರು ಹೋಗ್ಯಾರ ಟೀಚರ್ ನಿಮ್ ಟೈಮ್ ಪಾಸ್ ಆಗೋದೇ ಇಲ್ಲ ಅಂತಿದ್ರು. ಒಂದೇದ್ದು ನಾ ಜಾಸ್ತಿ ನಮ್ಮ ತಾಯಿಯವ್ರ ಸಲುವಾಗಿ ನನ್ನ ಮಗನ ಕಡೆ ನಾ ಹೋಗಿಲ್ಲ. ಆಮೇಲೆ 1-2 ಸಲ ಅಷ್ಟ ನಮ್ಮ ತಾಯಿನ ಕರ್ಕೊಂಡು ಅಷ್ಟ ಹೋಗೇನಿ. ನನಗೆ ಅನಿವಾರ್ಯ ಬಂದೈತಿಗ ನಮ್ಮ ಸೊಸಿ ವಿದೇಶಿ ಕೊಟ್ಟಾಳ. ನನ್ನ ನಾನು ಇರ್ಬೇಕಾಗೈತೆ ಅಲ್ಲಿ ಮಗ ಮತ್ತು ಸೊಸಿ ಸಲುವಾಗಿ ಅವ್ರ ಉನ್ನತಿಗಾಗಿ. ಹಾಗೆ ನಾ ಯೋಗಾನು ಚಾಲು ಮಾಡ್ತೀನಿ. ನನಗಂತೂ ಮೆಡಿಟೇಷನ್ ಮತ್ತೆ ಧ್ಯಾನ ಮತ್ತೆ ಇವೆಲ್ಲವೂ ನಿಮ್ಮಿಂದನ ಅಂದ್ರೆ ನಿಮ್ಮಿಂದನ ನನಗೂ ಸ್ವಲ್ಪ ಶಕ್ತಿ ಸಿಕ್ಕಂಗ. ಯಾಕಂದ್ರೆ ನಾವ್ ಹೇಳ್ತೀವಿ ಕೇಳೋರು ಯಾರು ಇಲ್ಲಿಕ್ರ ಯೋಗಾಸನ ಇಲ್ಲಿ ಬರ್ಲೇ ಇಲ್ಲ ಅಂದ್ರೆ ನಾ ಎಲ್ಲಿ ಮಾಡ್ತಿದ್ವಿ, ಅದಕ್ಕೆ ಸಾಧನೆ ಇರ್ಲಿಲ್ಲ. ಅದಕ್ಕೆ ನನ್ನ ಸಾಧನೆ ಅಲ್ಲ, ತಮ್ಮೆಲ್ಲರ ಬೆನ್ನೆಲುಬಾಗಿ ನೀವು ನಿಂತು ನನ್ನ ಮುಂದೆ ತಂದಿರಿ. ಆಮೇಲೆ ನಾನು ಕರೆಸಿ ಇವತ್ತ ನನ್ನ ಸನ್ಮಾನ ಮಾಡಿರಿ. ಆಮೇಲೆ ನನಗೆ ಇಷ್ಟೆಲ್ಲ ಖುಷಿ ಕೊಡಾಕ ತಾವೆಲ್ಲ ಕಾರಣ ಅಂತ ಹೇಳಿ ನನ್ನ 2 ಮಾತುಗಳು ಹೇಳ್ತೀನಿ. ಆಮೇಲೆ ನನಗೆ ಇನ್ನೊಂದು ಏನಂದ್ರೆ ಸ್ವಲ್ಪ ನೋವು, ನಮ್ಮ ಬಸವೇಶ್ವರ ನಗರದಾಗ ಎಲ್ಲರೂ ಟೇಲರಿಂಗಕ್ಕೂ ನಾನು ಇದನ್ನ ವಾಯನ ಮಾಡಿದ್ರು. ಅಂಗನವಾಡಿ ಟೀಚರ್, ಡಗ್ಲಿ ಟೀಚರ್, ನಮ್ಮ ಡಗ್ಲಿ ಟೀಚರ್, ನಮ್ ಡಗ್ಲಿ ಟೀಚರ್ ಅನ್ನುವಂಥದ್ದು ಭಾಳ ಅಂದ್ರೆ ಭಾಳ ಮಂದಿಗಿತ್ತು. ಆಮೇಲೆ ನಡ್ಬರ್ಕ ಏನಾದ್ರು ಅಯ್ಯೋ ಅವ್ರನ್ರಿ ಯೋಗಾಸನಕ್ಕೆ ಹೋಗ್ತಾರ, ಅಂಗನವಾಡಿಗೆ ಹೋಗೋದಿಲ್ಲ. ಅಂದ್ರೆ ಹಿತಶತ್ರುಗಳು ಅಂತ ಇರ್ತಾರಲ್ಲ, ಒಬ್ಬೊಬ್ರು ಎಲ್ಲಿ ಒಬ್ರು ನನಗೆ ಗೊತ್ತಿಲ್ಲ, ಶತ್ರುಗಳು ಅನ್ನೋದ ಗೊತ್ತಿಲ್ಲ, ಎಲ್ಲಾರು ಮಿತ್ರರನ್ನ ಮಾಡ್ಕೊಂಡೇನಿ. ಆ ಅಂಗನವಾಡಿ ಈ ಅಂಗನವಾಡಿನೇ ಬಿಟ್ಟಾರ್ರಿ ಅವ್ರು, ಬರೇ ಯೋಗಾಸನಕ್ಕೆ ಹೋಗ್ತಾರ, ಬರೇ ಓಂ ಶಾಂತಿಗೆ ಹೋಗ್ತಾರ. ಅದೆಲ್ಲ ನನ್ ಮುಂದೆ ಆದಾಗ ನಾ ಹೇಳಿದೆ, ನೋಡ್ರಿ ಅವ್ರ ಏನಾರ ಹೇಳಿ ಇಲ್ಲಂದಿಲ್ಲ, ಯೋಗಾಸನ ಇರೋದು ನಸಿನಾಗ 5:30 ನಾವು 7 ಗಂಟೆ ಒಳಗ ಏನ್ ಫಂಕ್ಷನ್ ಇದ್ರು ನಾವ್ ಅಲ್ಲಿ ಮಾಡ್ತೀವಿ. ಆದ್ರೆ ಓಂ ಶಾಂತಿ ಇರೋದು ಸಂಜೆ ಮುಂದೆ ಮುಂಜಾನೆ. ಇದು ಅಂಗನವಾಡಿಗೆ ಸಂಬಂಧ ಇಲ್ಲ. ನನಗೆ ಅಂಗನವಾಡಿ ಅಂದ್ರೆ ಬಾಳ್ ಪ್ರೀತಿ, ಬಾಳ ಇಷ್ಟ, ಮಕ್ಕಳ ಪ್ರೀತಿ. ಯಾಕಂದ್ರ ಅದು ಮಕ್ಕಳ ಲಾಲನೆ ಪಾಲನೆ. ಒಂದ್ ಮಗು ನೀವು ಮಾಡಿರ್ಬೋದು, ನನಗೆ ಅಷ್ಟು ಮಕ್ಕಳದು. ಇನ್ನೊಂದು ಲಾಸ್ಟ್ ಉದಾಹರಣೆ ಕೊಡ್ತೀನಿ. ಒಂದ್ ಮಗುವಿಂದ ಅದು ಹುಡುಗಿ ಅವ್ರ ಒಂದ್ ಸಣ್ಣ ಮಕ್ಳು ಪೋಲಿಯೋ ಹಾಕ್ಸ್ಬೇಕಲ್ರಿ ನಾವು. ಈಗ ತಾವ ಹಾಕಿಸ್ತಾರ, ನಮ್ಮನ್ನ ಬೇಯಂಗಿಲ್ಲ. ನಾವು ಪೋಲಿಯೋ ಹಾಕ್ಸ್ಬೇಕಾದ್ರೆ ನಮ್ಮ ಮಾತು ಕೇಳಿ ಪೋಲಿಯೋ ಅವ್ರು ಹಾಕ್ತಿ ಹೋಗ್ತಿದ್ರು. ನನ್ ಪೋಲಿಯೋ ಆದ್ರೆ ಇಂಜೆಕ್ಷನ್ ನೋವು ಹಾಕಿತ್ತದು. ನಾವ್ ರಂಬಿಸಿ, ತಾಯಿ ರಂಬಿಸಿ, ಅತ್ತಿ ರಂಬಿಸ್ಬೇಕು, ಎಲ್ಲಾ ಮಾಡ್ಬೇಕು ಮಾಡಿಂದ ಅದು ಇಂಜೆಕ್ಷನ್ ಮಾಡಿದ್ದ ಅದು ನೋವು ಆಗ್ಬಿಡ್ತಿತ್ತು. ರಾತ್ರಿಗೆಲ್ಲ ಆಗ್ತಿತ್ತು. ಮನೆಯನ್ನೆಲ್ಲ ಬೈತಿದ್ರು, ಆ ಟೀಚರ್ ಮಾತ್ ಕೇಳಿ ಹಾಕ್ಸಿ ಅಂತ ತಿಳ್ಕೊಂಡ್ ಬೈತಿದ್ರು. ಒಂದ್ಸಲ ಏನಾಯ್ತಂದ್ರೆ ಅದು ಮಗುವಿಗೆ ಹಾಕ್ಸಿವಿ. ಅದು ಅವ್ರ ಮನೆ ಫಂಕ್ಷನ್ ಐತಿ, ಒಟ್ಟಿಗೆ ಏನೋ ಮಿಸ್ಟೇಕ್ ಆಗಿತ್ತು. ಆಮೇಲೆ ಹೇಳ್ತಿರತ್ತ ಅವರು ಆಕಿ ತಾಯಿ ಬಂದು ಹಿಂಗ ತ್ರಾಸ ಆಗೈತ್ರಿ, ಇನ್ನು 3 ದಿನ ಆದ್ರೂ ಕಡಿಮೆ, 4 ದಿನ ಕಡಿಮೆ ಕೂಡಲೇ ಹಂಗಾರ ಒಂದ್ಸಲ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಿತ್ತು. ತಗೋರು ಒಬ್ಬ ಹೋಗೋಣ ಅಂತ, ಸರ್ಕಾರ ದವಾಖಾನೆ ಡಾಕ್ಟರ್ ಪರಿಚಯ ಅದಾರ ಅಂತ ಹೋಗ್ಬೇಕಂದ್ವಿ. ನಾವು ಹೋಗ್ಬೇಕಂದ್ರೆ ಸಾಲ್ಯಾಗ ಕಿಕ್ಕಿರ್ ಹುಡುಗರು 60, 70 2 ಕಂಬೈಂಡ್ ಸಾಲಿದ 150 ಮಟ ಹುಡುಗರು ಇರ್ತಿದ್ವು. ನಾನು ಹೆಲ್ಪರ್ ಮೇಲೆ ಬಿಟ್ಟು ಹೋದ್ರೆ ನಾ ಹೋಗಿ ಹೊಳ್ಳಿ ಬರೋವಾಗ ಏನ್ ಜವಾಬ್ದಾರಿ ಹೆಚ್ಚು ಕಡಿಮೆ ಇರ್ತೈತಿ. ಅದಕ್ಕೆ ಇವತ್ತು ಅಳಾಕತ್ತವು ಅಥವಾ ಏನಾರ ಆಗೈತೆ ಅಂತ ನಾ ಹೋಗಿದ್ದೆ ಇಲ್ಲ, ಹೋಗ್ಲಿಲ್ಲ. 1-2-3 ಸಲ ಅವ್ರ ತಾಯಿ ಮನ್ಯಾಗ ಏನ್ ಮಾಡ್ಬಿಟ್ರ, ಮತ್ತೆ ಖುಷಿಗೆ ತ್ರಾಸ ಐತೆ, ಅತ್ತಿಗಳು ಬೈತಾರ, ಮನೆಯವ್ರು ಬೈತಾರ. ಆಕಿ ತ್ರಾಸಾಗಿ ಏನ್ ಮಾಡ್ಬಿಟ್ಟ, ನಂಗೊಂದು ಅವ್ಯಾಗ ಶಬ್ದ ಬೈದ್ಬಿಟ್ಟಾಳ. ಅವ್ಯಾಗ ಶಬ್ದ ಬೈಬಿಟ್ಲೆ. ಅವ್ರ ದೊಡ್ಡ ಮಗಳು ನನ್ ಕಡೆ 5 ವರ್ಷದ ಹುಡುಗಿ ಬರ್ತಿತ್ತು. ಆಕಿ ಸಿಟ್ಟು ಬಂದೈತಿ. ಹೊಳ್ಳಿ ಅವ್ರಿಗೆ ಬೈದು ಸಾಲಿ ಬಂದಾಳ. ಟೀಚರ್ರಿ ಆಕಿ ಯಾವಾಗ ಹೇಳೇನು ನನ್ ಮುಂದೆ ಅಂತ ಆಕಿ. ಆವಾಗ ಯಾಕಮ್ಮ ನಾ ಅಂತಂದೆ. ಹಂಗುಡ್ಲೆ ನಮ್ಮ ಮಮ್ಮಿ ನಿಮಗ್ ಬೈದ್ ಬಿಟ್ಲ್ರಿ ಇವತ್ತ ಅಂತಂದೆ. ಯಾಕ ಅಂದ. ಇಲ್ರಿ ಹಿಂಗ್ ಬೈದ್ಲ್ರಿ ಅಂದೆ. ಹೌದನ ಅಂತ ನಾನು ಅಕ್ಕೇನಂದೆ. ನಂಗ ಅದು ಸಿಟ್ಟು ಅನಿಸ್ಲಿಲ್ಲ. ಆ ಮಗುವಿನ ನಕ್ಕು ಅಂತ ಏನಂದೆ, ಏನ್ ತಪ್ಪತ್ತು ಮಮ್ಮಿಗೆ ಪಾಪಗ್ ನೋವಾಗಿದ್ದಿಲ್ಲ ಅದಕ್ ಬೈದಾಳ ಅಂತ. ನಿಮಗ್ ಯಾಕೆ ಬೇಕ್ರಿ ಬೈಬೇಕು, ನಮ್ಮ ಮಮ್ಮಿ ಬೇಷಗ ಬೈದ್ ಬಂದೆ ನಾನು ಅಂತಕ್ಕೆ. ಅಂದ್ಬಿಡ್ಲೆ ಇಲ್ಲ ನಾವ್ ನೋಡುವ ಅಂದ್ರ ಅವ್ರ ಮಮ್ಮಿಗೆ ಹೇಳ್ ಬಂದ್ಲಂತ, ಶಾಲ್ಯಾಗ ಹುಡುಗರು ಜಗ್ಗರ್ದಾವ್, ಅಳತಿರ್ತಾವ್, ಎಲ್ಲ ಐತಿ. ನಮ್ ಟೀಚರ್ ಬೈತೇನ, ನಮ್ ಟೀಚರ್ ಇದಕ್ ಬರ್ಬೇಕು, ನೀನ ಹೋಗ್ತಾವ ಕನಗ ಅಂತ ಹೇಳಿ ಬಂದೆ. ನೀ ಏನಂದಿ ಅಂದ್ರ ಹಂಗ ಮಕ್ಕಳು ಎಷ್ಟ್ ಅವ್ರ ಸಹಿತ ಸಪೋರ್ಟ್. ಅದಕ್ಕೆ ಓಂ ಶಾಂತಿ ಎಲ್ಲರಿಗೂ ನನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ನಾ 2 ಮಾತಾಡಿದ್ದು ಹೆಚ್ಚು ಕಡಿಮೆ ಐತು ಗೊತ್ತಿಲ್ಲ. ಎಲ್ಲರೂ ಒಗ್ಗಟ್ಟಾಗಿರೋಣ, ಎಲ್ಲರೂ ಒಂದಾಗಿರೋಣ. ನಾವು ನೋಡ್ರಿ ಗ್ರೌಂಡ್ ಅಂದ್ರೆ ಡಿವೈಡ್ ಮಾಡೋಂಗಿಲ್ಲ, ನಾವು ಬರ್ಬೇಕು, ಕೂಡ್ಬೇಕು. ಇಲ್ಲಿ ನಾವು ಯೋಗಾಸನ ಮಾಡೋಣ. ಹೊಸಬರು ಏನದಾರಲ್ಲ ಇಲ್ಲಿ ಬಿಡ್ತಾರೆ, ಅಲ್ಲೇ ಇಲ್ಲಿಯವ್ರನ್ನ ತಗೊಂಡೋಗಿ ಅಲ್ಲಿ ಕ್ಲಾಸ್ ಮಾಡೋದಲ್ಲ, ಹೊಸಬರು ನಾವು ತಯಾರು ಮಾಡ್ಬೇಕು, ಹೊಸಬರಿಗೆ ಅದು ರುಚಿ ಕೊಡಿಸ್ಬೇಕು. ಆಮೇಲೆ ಇನ್ನೊಂದು ಲಾಸ್ಟ್ ನನ್ನ ಆರೋಗ್ಯದ ಗುಟ್ಟಂದ್ರ, ನೀವು ನಂಬ್ತಿರೋ ಇಲ್ಲ, ನಾ ನಿಜವಾಗ್ಲೂ ದವಾಖಾನಿ ಮೆಟ್ಲತ್ತಿಲ್ಲ. ನಾ ಯೋಗಾಸನ ಯಾವಾಗ ಶುರು ಮಾಡೀನಿ ದವಾಖಾನಿ ಮೆಟ್ಲತ್ತಿಲ್ಲ. ಆದ್ರೆ
ಆದ್ರೆ ಒಂದ್ಸಲ ನನ್ನ ಕೈ ಬಿದ್ದು ಫ್ರಾಕ್ಚರ್ ಆಯ್ತು. ಅವಾಗ 3 ಸಲ ಅಷ್ಟೇ ನಾ ದವಾಖಾನೆಗೆ ಹೋಗಿ ನನ್ನ ಕೈದು ಟ್ರೀಟ್ಮೆಂಟ್ ತಗೊಂಡಿನಿ. ಆಮೇಲೆ ಅದು ಕೈ ಇನ್ನೂ ಬಗ್ಗಿದ್ದಿಲ್ಲ. ಅಂದ್ರೆ ಉದಾಹರಣೆ ಹಿರಿಯರನ್ನ ನಮ್ಮ ಇವ್ರ ಖಾನಾಪುರ ಅಕ್ಕೋರು ಅವ್ರಿಗೆ ಹಿಂಗಾಗೈತೆ ನೋಡ್ರಿ ಅಂದ್ರೆ ಇರಿ ಟೀಚರ್ ರೊಟ್ಟಿ ಮಾಡಿರ್ತಾನೆ ಹೋಗುತ್ತ ಅದು ಬಾವು ಬರ್ತಿತ್ರಿ ನನಗ. ಅದು ಎಡಗೈಲೆ ರೂಢಿ ಮಾಡ್ಕೊಂಡು ಎಡಗೈಲೆ ಉಣ್ಣುದು ಎಲ್ಲ ಒಟ್ಟು ಹಿಂಗ ಮಾಡಿ ಮಾಡಿ ಮತ್ತೆ ಆಮೇಲೆ ಇದನ್ನ ಬಗ್ಗಿಸ್ಬೇಕಂದ್ರೆ ಒಟ್ಟ ಬಗ್ತಿದ್ದಿಲ್ಲ. ಆಮೇಲೆ ಇದಾಕಿದ್ದಿಲ್ಲ ಮೂಮೆಂಟ್. ಅವ್ರಿಗೆ ಒಂದ್ ಮಾತು ಹೇಳಿದೆ ನಾನು, ಹಿಂಗ್ ನೋಡ್ರಿ ಅದೇ ಟೀಚರ್ ರೊಟ್ಟಿ ಬಿಡ್ಬಿಡ್ರಿ ಹೋಗ್ತಂದ್ರು. ನಿಜವಾಗ್ಲೂ ರೀ ನಾನು ರೊಟ್ಟಿ ಮಾಡ್ಕೊಂತ ಹೆಂಗ ಹೋದ ಕೈ ಪೂರ ಸಡ್ಲಿ ಡಿವೈಡೆಡ್ ಆತು. ಹಂಗ ಕೆಲವೊಂದು ಇವು ಬರ್ತಾವು, ತಡ್ಕೋಬೇಕು. ಗಟ್ಟಿ ಆದ್ರೆ ದೇವ್ರ ಬೆಟ್ಟಕ್ಕ ಅಂತ ತಿಳ್ಕೊಂಡು ತಡ್ಕೋಬೇಕು. ನನಗೆ ನಿಜವಾಗ್ಲೂ ನನ್ನ ಫ್ರೆಂಡ್, ಆಮೇಲೆ ಅವ್ರ ಮನೆಯವರು, ಉಳಿದವ್ರು ಎಲ್ಲರೂ, ನಮ್ದು ಗುರಿ ಸರ್, ಉಳಿದವ್ರು ಮತ್ತೆ ಬೇಲಿ ಅಣ್ಣ, ಇವ್ರನ್ನೆಲ್ಲ ನೋಡಿ ನಂಗೆ ಖುಷಿ ಆಗತ್ತ. ತಡ್ಸೋದನ್ನ ಹಿರೇಮಠನ ಇವ್ರೆಲ್ಲರೂ ನೋಡಿ ನಮ್ಮ ಬಾಬಣ್ಣರು ಎಷ್ಟು ಸಹಯೋಗ ಕೊಟ್ರ. ಗುಪ್ತರಿದ್ ನಮ್ಗೆ ಎಷ್ಟಂದ್ರ ನಿಜವಾಗ್ಲೂ ನನ್ಗ ಅಂತಮ್ಗಳು ಇಲ್ಲ ಅನ್ನೋಂತ ಕೊರತೆನ ಗೊತ್ತಿಲ್ಲ. ನನಗೆ ಸಂಬಂಧ ಯಾವಾಗ ಬಂತಂದ್ರ ನಾ ಯಾವಾಗ ಯೋಗ ಕೊಟ್ಟೆ, ಯಾವಾಗ ನಾ ಓಂ ಶಕ್ತಿ ಕೊಟ್ಟೆ, ಅಣ್ಣಂದಿರುಗಳ ಸಂಪರ್ಕ. ಆಮೇಲೆ ನಮ್ಮ ಒಳಗೆಲ್ಲ ವಿದ್ಯಾರ್ಥಿಗಳು ಈಗ ಬರೀ ನಮ್ಗೊಬ್ರು ಹೇಳಿದ್ರು, ಟೀಚರ್ ಏನೇ ಅಂತ ಚಾವಿ ಹಾಕೊಂಡ್ಲಾರ್ದ ಇರ್ತಿರ್ಲಿ ನಾ ಅಂತೀನಿ. ಟೀಚರ್ ನಾವ್ ಹುಡುಗರಿಗೆ ಒಂದ್ ಮಾತು ಹಿಂಗ್ ಹೋಗ್ರಿ ಅಂತ ಹೇಳಿದ್ರೆ ಜಗಳ ಟೀಚರ್ ಮನಿ ಮುಂದನ ಒಂದ್ಸಲ ಹೋದ್ರ 2ನೇ ಸಲ 3ನೇ ಸಲ ಹೋಗಕ್ ಹೆದರ್ತಾರ್ರಿ ನಿಮ್ಗ. ಯವ್ವ ನಾ ಏನ ಅಂತ ಹುಡುಗರಿಗೆ ಏನು ಸ್ಟ್ರಾಂಗ್ ಮಾತಾಡೋದಿಲ್ವಾ, ಹಿಂಗ ಏನನ್ರಿಪ್ಪ ನಿಮ್ ಬಗ್ಗೆ ಭಯಂಕರ ಗೌರವ ಇತ್ತು ಅಂತೇಳಿ. ಇವಾಗಿನ ಅವ್ರು ನಾ ಕಲ್ಸಿದ ಮಕ್ಕಳ ಅವ್ರ ಮಕ್ಕಳು ನನ್ನ ಕಡೆ ಮೊಮ್ಮಕ್ಕಳು ಸಹಿತ ನಾ ಶಾಲಿ ಕಲ್ಸಿನಂತ ಹೆಮ್ಮೆ ಐತಿ. ನಾನು 2 ಮಾತುಗಳು ಕೊಂಡಂತ ಅಧ್ಯಕ್ಷರಿಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ ಶ್ರೀ ಲಕ್ಷ್ಮೀ ಗುರಿಕಾರ ಅಲ್ರಿ, ಲಕ್ಷ್ಮೀ ಗುರಿಕಾರ ಅಕ್ಕನಂತ. ಓಂಜಿ ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಕಳಬೇಡ ಕೊಳಬೇಡ ಹುಷಿಯ ನುಡಿಯಲು ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಎಂದು ಹೇಳ್ತಾ ಇಂದಿನ ದಿನ ಎಲ್ಲರಿಗೂ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲು ಬಂದಿದ್ದೇನೆ. ಹಾಗೆ ನಮ್ಮ ಸ್ವಾಭಿಮಾನ ಟ್ರಸ್ಟ್ ಕಮಿಟಿಯವರಾದ ಗುಳ್ಗುಳಿ ಅಣ್ಣನವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಗುಗ್ರಿ ಅಣ್ಣನವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಮಡವಾಳ್ ಸರ್ ಅಣ್ಣನವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ತರನಾಗಿ ನಮಗ ಎಲ್ಲವನ್ನು ಕಲಿಸಿಕೊಟ್ಟಂತ ಬಸಮ್ಮ ಡಗ್ಲಿ ಅಕ್ಕನವರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲವನ್ನು ನಿರೂಪಣೆ ಮಾಡ್ತಕ್ಕಂತ ನಮ್ಮ ರತ್ನಕ ಬಡಗಣ್ಣ ಅಕ್ಕನವರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಮಗೆ ಶೋಭೆಯನ್ನು ತರಿಸಿಕೊಟ್ಟಂತ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.